ಬಸವನಾಡಿನ ಸಂಪ್ರದಾಯದ ಪ್ರಕಾರ ಸರ್ವರಿಗೂ ಶರಣು ಶರಣಾರ್ಥಿ. ವಿಶ್ವಗುರು ಬಸವಣ್ಣನವರ ವಚನಗಳ ವಿಶ್ಲೇಷಣೆ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಈ ಜ್ಞಾನದಾಸೋಹದ ಪ್ರಯತ್ನವನ್ನ ಬೆಂಬಲಿಸಲು ದಯವಿಟ್ಟು ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ಚಂದಾದಾರರಾಗಿ ಅಂತ ವಿನಂತಿಸ್ಕೊಳ್ತೀನಿ. ಸರಿ, ಇಂದು ನಾವು ವಿಶ್ಲೇಷಣೆ ಮಾಡ್ತಿರೋ ವಚನ ಹೀಗಿದೆ: ಒತ್ತಿ ಹೊಸದ ಕಿಚ್ಚನ ಮಾಡಿದೆನೆಂದು ಮುಟ್ಟಿ ಹಿಡಿದಡೆ ಕೈ ಬೇಯದಿಹುದೇ. ಎನ್ನಿಂದಾಯ್ತು 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 ಎನ್ನದಿರು ಮನವೇ, ನಾನು ಮಾಡಿದೆನೆನ್ನದಿರು ಮನವೇ, ಕೂಡಲ ಸಂಗಮ ದೇವ ಕೇಳಯ್ಯ, ಚನ್ನಬಸವಣ್ಣನ ಪಾದಕ್ಕೆ ನಮೋ ನಮೋ ಎಂಬೆನು. ಆಹಾ, ಈ ವಚನದ ಆಳವನ್ನ ಈಗ ಚರ್ಚಿಸೋಣ. ಈ ವಚನದ ಕೇಂದ್ರ ಬಿಂದು ಯಾವುದು ಅಂತ ನಿಮ್ಗನ್ಸುತ್ತೆ? ಈ ವಚನ ಅಂದ್ರೆ ಇದು ಅಹಂ ಅಥವಾ ನಾನು ಅನ್ನೋ ಭಾವದ ವಿರುದ್ಧ ಬಸವಣ್ಣನವರು ಕೊಟ್ಟಿರೋ ಒಂದು ಶ್ರೇಷ್ಠ ಎಚ್ಚರಿಕೆ ಅಂತ ಹೇಳ್ಬಹುದು. ಅದರಲ್ಲೂ ಆ ಮೊದಲ ಸಾಲುಗಳೇ ಬಹಳ ಸ್ವಾರಸ್ಯಕರವಾಗಿವೆ. ಹೌದು. ಒತ್ತಿ ಹೊಸದ ಕಿಚ್ಚ ಮಾಡಿದೆನೆಂದು ಮುಟ್ಟಿ ಹಿಡಿದಡೆ ಕೈ ಬೇಯದಿಹುದೇ ಅಂದ್ರೆ ಅದನ್ನೇ. ಈಗ ನೋಡಿ, ನಾವೇ ಕಷ್ಟಪಟ್ಟು ಬೆಂಕಿಯನ್ನು ಸೃಷ್ಟಿ ಮಾಡಿದ್ರೂ ಕೂಡ ಅದರ ಸಹಜ ಗುಣ ಏನಿದೆ, ಸುಡುವುದು, ಅದು ಬದಲಾಗಲ್ಲ. ಸರಿ. ಅದನ್ನ ಮುಟ್ಟಿದ್ರೆ ಕೈ ಸುಡ್ಲೇಬೇಕು. ಅದೇ ರೀತಿ ನಾವು ಮಾಡುವ ಕೆಲಸಗಳಿಗೆ ಅಹಂಕಾರವನ್ನ ಅಂಟಿಸ್ಕೊಂಡ್ರೆ ಅದರ ಫಲವಾಗಿ ನೋವು ಮತ್ತು ಬಂಧನವನ್ನ ನಾವು ಅನುಭವಿಸಲೇಬೇಕು. ಇಲ್ಲಿ ಎನ್ನಿಂದಾಯ್ತು ಅಂತ 3 ಸಾರಿ ಪುನರಾವರ್ತನೆ ಆಗಿದೆಯಲ್ಲ, ಅದರ ಮಹತ್ವ ಏನು? ಇದು ಬಹಳ ಮುಖ್ಯವಾದ ಗಮನಿಸಬೇಕಾದ ಅಂಶ. ಈ ಪುನರಾವರ್ತನೆ ಇದೆಯಲ್ಲ, ಇದು ನಮ್ಮ ಮನಸ್ಸಿನಲ್ಲಿ ನಾನು ಮಾಡಿದೆ ಅನ್ನೋ ಭಾವನೆ ಎಷ್ಟು ಆಳವಾಗಿ ಬೇರೂರಿದೆ ಅನ್ನೋದನ್ನ ತೋರಿಸುತ್ತೆ. ಇದು ಕೇವಲ ಒಂದು ಯೋಚನೆ ಅಲ್ಲ, ಅದೊಂದು ನಿರಂತರ ಜಪದ ತರ ನಮ್ಮ ಮನಸ್ಸಿನಲ್ಲಿ ನಡೀತಾನೆ ಇರುತ್ತೆ. ಬಸವಣ್ಣನವರು ಆ ಜಪವನ್ನೇ ನಿಲ್ಲಿಸುವಂತ ಮನಸ್ಸಿಗೆ ನೇರವಾಗಿ ಹೇಳ್ತಿದ್ದಾರೆ. ಓ ಹಾಗೆ? ಹೌದು. ಇದು ಲಿಂಗಾಯತ ತತ್ವಕ್ಕೆ ನೇರವಾಗಿ ಸಂಬಂಧಪಟ್ಟಿದ್ದು. ಹೇಗೆ? ಲಿಂಗಾಯತರ ಪ್ರಕಾರ ಪರಮಸತ್ಯವಾದ ಶಿವ ನಿರಾಕಾರ, ಅವನಿಗೆ ಆಕಾರ ಇಲ್ಲ. ಸರಿ. ಈ ನಾನು ಮತ್ತು ನನ್ನದು ಅನ್ನೋ ಭಾವನೆಗಳೇ ಆಕಾರಗಳು. ಈ ಆಕಾರದ ಭಾವನೆಗಳು ಆ ನಿರಾಕಾರ ತತ್ವವನ್ನ ಅರಿಯಲು ಇರುವ ದೊಡ್ಡ ಅಡ್ಡಿಗಳು. ಈ ಅಹಂಕಾರವನ್ನ ಕರಗಿಸೋದೇ ಶರಣರ ನಿಜವಾದ ಮಾರ್ಗ. ನಮ್ಮ ಈ ಒಂದು ಸಣ್ಣ ಪ್ರಯತ್ನಕ್ಕೆ ತಮ್ಮೆಲ್ಲರ ಬೆಂಬಲ ಬೇಕು. ಹಾಗಾಗಿ ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ವಚನದ ಕೊನೆಯಲ್ಲಿ ಕೂಡಲ ಸಂಗಮದೇವ ಕೇಳಯ್ಯ ಅಂತ ಹೇಳಿ ಚನ್ನಬಸವಣ್ಣನವರನ್ನು ನೆನೆಯುತ್ತಾರಲ್ಲ, ಅದರ ಬಗ್ಗೆ ಸ್ವಲ್ಪ ವಿವರಿಸಬಹುದೇ? ಖಂಡಿತ. ನೋಡಿ, ವಚನದ ಕೊನೆಯಲ್ಲಿ ಕೂಡಲ ಸಂಗಮದೇವ ಕೇಳಯ್ಯ ಅಂತ ತಮ್ಮ ಅಂಕಿತನಾಮದ ಮೂಲಕ ಆ ದೇವರಿಗೆ ಶರಣಾಗುತ್ತಾರೆ. ಅಷ್ಟೇ ಅಲ್ಲ, ಚನ್ನಬಸವಣ್ಣನ ಪಾದಕ್ಕೆ ನಮೋ ನಮೋ ಎಂಬೆನು ಅನ್ನೋ ಮೂಲಕ ಜ್ಞಾನದಲ್ಲಿ ತಮಗಿಂತ ಹಿರಿಯರಾದ ಇನ್ನೊಬ್ಬ ಶರಣರಿಗೆ ವಿನಯವನ್ನ ತೋರಿಸ್ತಾರೆ. ಓ, ಅಂದ್ರೆ ಅಹಂಕಾರಕ್ಕೆ ನಿಜವಾದ ಮದ್ದು ವಿನಯ ಮತ್ತು ಶರಣಾಗತಿ ಅಂತಾನಾ? ನಿಖರವಾಗಿ ಅದನ್ನೇ ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಅಹಂಕಾರಕ್ಕೆ ಇದಕ್ಕಿಂತ ದೊಡ್ಡ ಮದ್ದು ಬೇರೆ ಇಲ್ಲ. ಹಾಗಾದ್ರೆ ಈ ವಚನದ ಒಟ್ಟು ಸಂದೇಶವನ್ನ ಹೀಗೆ ಹೇಳ್ಬೋದಾ? ನಾವು ಮಾಡುವ ಕೆಲಸಕ್ಕೆ ಕರ್ತೃತ್ವ ಭಾವವನ್ನ ಬೆಳೆಸ್ಕೊಳ್ಬಾರ್ದು ಅಂತ. ಅಂದ್ರೆ ಕ್ರಿಯೆಯನ್ನ ಮಾಡಬೇಕು, ಆದರೆ ಅದನ್ನ ಮಾಡಿದ್ದು ನಾನು ಅನ್ನೋ ಅಹಂಕಾರದಿಂದ ದೂರ ಇರಬೇಕು. ಹೌದು, ಸಂಪೂರ್ಣವಾಗಿ ಸರಿ. ನಿಜವಾದ ಸಾಧನೆ ಅಂದ್ರೆ ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡೋದಲ್ಲ, ಬದಲಿಗೆ ಆ ನಾನು ಮಾಡಿದೆ ಅನ್ನೋ ಭಾವನೆಯನ್ನೇ ಕಳ್ಕೊಳ್ಳೋದು. ಇದು ಈ ವಚನದ ಸಾರ್ವಕಾಲಿಕ ಸಂದೇಶ. ಈ ಆಳವಾದ ವಿಶ್ಲೇಷಣೆಗಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ನಮ್ಮ ಈ ವಿಶ್ಲೇಷಣಾ ಕಾರ್ಯಕ್ರಮಕ್ಕೆ ನಿರಂತರವಾಗಿ ಮಾರ್ಗದರ್ಶನ ನೀಡ್ತಾ ಇರೋ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಯವರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಸರ್ವರಿಗೂ ಶರಣು ಶರಣ.